ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಅಸ್ಥಿರ. ಬಾರೋ ನಿನ್ನ ಕಾಯ್ತಿದ್ದೀನಿ ಬಾರೋ. ಈ ಫಿಲ್ಮ್ ಹೀರೋ ಮಾತಾಡಕ ಎದುರ್ತಾನ. ನಮ್ಮ ಹೆಸರು ಅನಿಲ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಕತೆ ಮಾಡಿ ಒಂದು ಡಿಫ್ರೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ವಿ ನಾವು ಒಂದು ಮಾಡ್ಬೇಕಂತೇಳಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ವಿಲನ್ ಹೇಳ್ತಾನ, ಒಬ್ಬ ರಾಜ, ಆ ರಾಜನ ಬೇಟೆ ಆ ರಾಣಿ, ಆ ರಾಣಿಗೆ ಮತ್ತೊಬ್ಬ ರಾಜ. ನಮ್ಮನೆ ವಾರಸ್ದಾರನ್ನ ಮದುವೆ ಆಗ್ಬೇಕಾಗೋರು ಹುಡುಗಿ ಇನ್ಯಾರನ್ನೂ ಪ್ರೀತಿಸ್ತಾ ಇದ್ದಾಳಂತೆ. ಇಷ್ಟೆಲ್ಲ ಬಿಲ್ಡಪ್ ಕೊಡೋದ್ರ ಬದ್ಲಿ ನನ್ ಸೊಸಿ ಓಡೋಗ್ಯಾಳ ಅಂದಿದ್ರು ಮುಗಿತಿತ್ತು. ಮನೆತನದ ವಿಚಾರಕ್ಕೆ ಬಂದ್ರೆ ಮನಸ್ಸು ಮುರಿಯಕ್ಕೂ ರೆಡಿ, ತಲೆ ಕಡಿಯಕ್ಕೂ ರೆಡಿ. ಒಬ್ಬೊಬ್ಬ ಏನ್ ಆಕ್ಟಿಂಗ್ ಮಾಡಿದಾನ. ಅಣ್ಣಗ ಒಂದ್ ಪ್ಲೇಟ್ ಆಸ್ಕರ್ ಹೇಳ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಹೀರೋ ಮತ್ತೆ ವಿಲನ್ ಗಳ ನಡುವೆ ಫೈಟಿಂಗ್ ನಡೀತೈತಿ. ಈ ಫೈಟಿಂಗ್ ನಾಗ ಗಾಳಿ ಇಲ್ದಿದ್ರು ಮಣ್ಣು ಎದಳ್ತತಿ. ಇವ್ ನೋಡ್ರಿ, ಮದುವೆ ಆದ್ಮ್ಯಾಗ ಪ್ರಾಬ್ಲಮ್ ಆಗ್ಬಾರ್ದಂದು ಈಗ್ಲಿಂದ ಹಿಡ್ಕನದ್ ಕಲಿಯಾಕತಾನ. ಮಣ್ಣು ನೋಡ್ರಿ ಯಾ ಲೆವೆಲ್ಗೆ ಎದಳಕತೈತಿ. ಇವ್ನ ಇಲ್ಲಿ ಕುತ್ಕೊಂಡು ಮಣ್ಣು ಉಸಿತ್ರು ಅದು ನಾನ್ ನೋಡೇ ಅಲ್ ಬಿಡು. ಎಲ್ಲಾರು ನೋಡೋರೆ, ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಫೈಟಿಂಗ್ ಮುಗಿದ್ಮ್ಯಾಗ ನಮ್ ಹೀರೋ ಎಮೋಷನಲ್ ಆಕ್ಟಿಂಗ್ ಮಾಡ್ತಾನ. ಸ್ವಲ್ಪ ಹೃದಯನ್ ಗಟ್ಟಿ ಮಾಡ್ಕೇಳ್ರಿ. ಚಿಕ್ಕ ವಯಸ್ಸಿಂದ ನನಗೆ ಒಂದು ನೋವು ಬರದಂಗೆ ಬೆಳೆಸ್ತೆ ಅಮ್ಮ. ನಿನಗಾಗಿ ಏನು ಬಯಸ್ತೆ, ನನಗಾಗಿ ಎಲ್ಲ ಕೂಡಿಟ್ಟೆ ಅಮ್ಮ. ನಾನೇ ಕಾಣದ ಅಮ್ಮ. ಇವನೇನ್ ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಈ ಹುಡುಗಿ ಕೈಯಾಗಿಂದ 20 ರೂಪಾಯಿ ನೋಟು ಆರ್ಕೆಂಡ್ ಹೋಗತಿ. ಬಟ್ ದಾರ ಕಟ್ಟಿ ಆ ನೋಟ್ ಎಳೆದ್ರ ಅದನ್ನ ಅಳ್ಸಕಂತ ಇವ್ರು ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡ್ಯಾರ. ಬಟ್ ಈ ಎಫೆಕ್ಟ್ ನ ಇವ್ರು ಎಷ್ಟು ದರಿದ್ರವಾಗಿ ಯೂಸ್ ಮಾಡ್ಯಾರ ನೋಡ್ರಿ. ಇವ್ರ ದಾರನ ಅಳಿಸಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸಕತೈತಿ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಹೇಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಬಿಲ್ಡಪ್ ಏನೋ ಚೆನ್ನಾಗೈತಿ, ಬಟ್ ಬ್ಲರ್ ಯಾಕೆ ಮಾಡ್ಬೇಕಿತ್ತು. ಇವ್ನ್ ಕುಡಿಯಕತ್ತಿರೋದು ಕಿಂಗ್ ಫಿಶರ್ ಟಿನ್ ಅಂತ ಎಲ್ರಿಗೂ ಗೊತ್ತೈತಿ. ಇವ್ರು ಬ್ಲರ್ ಮಾಡಿರೋದ್ರಿಂದ ಇದು ಜಪಾನೀಸ್ ದೇವ್ರ ವಿಡಿಯೋ ತರ ಕಾಣಿಸಕತೈತಿ. ಅರ್ಥ ಆಯ್ತು ಅನ್ಸುತ್ತೆ. ಅನಿಲು ಅವ್ರ ಫ್ರೆಂಡ್ಸ್ ನ ಕರ್ಕೊಂಡು ಹೋಗಿ ಬಂದಿರ್ತಾನ. ಇವ್ರೆಲ್ರೂ ಸೇರ್ಕೊಂಡು ಕಾವಿನ ಮದುವೆಗೆ ಹೋಗ್ತಿರ್ತಾರ. ಅಂತೂ ಇಂತೂ ಕಾವೇರಿ ಮದ್ವೆಯಿಂದ ನಾವೆಲ್ಲ ಮತ್ತೆ ಮೀಟ್ ಆಗೋ ಬಗ್ಗೆ ಸಿಗ್ತೀವಿ. ಇಲ್ಲಿ ನೋಡ್ರಿ, ಗೌರಿ ಕಿಟಕಿ ಸೈಡ್ ಕುಂತಾಳ, ಇಂಪನ ಮಧ್ಯ ಕುಂತಾಳ. ಆದ್ರ ಅದ್ರ ನೆಕ್ಸ್ಟ್ ಸೀನ್ ನಾಗ ಇವ್ರಿಬ್ರು ಪ್ಲೇಸ್ ಅದ್ಲಾ ಬದ್ಲಿ ಆಗ್ಬಿಡ್ತೈತಿ. ಮತ್ತೆ ಮದ್ವೆ ಪ್ಲಾನು? ಈ ಮದುವೆ ಅನ್ನೋದು ನನ್ನ ಹಣೆ ಬರ್ದಲ್ಲಿ ಬರ್ದಿಲ್ಲ ಬಿಡು ಅರಣಿ. ನೀವ್ಯಾಕೆ ಲವ್ ಮಾಡಿ ಮದ್ವೆ ಆಗ್ಬಾರ್ದು? ಒಂದ್ಸಲ ಅಣ್ಣನ್ ಮಕ ನೋಡ್ ಗೌರಿ, ನಿನಗೆ ಅನ್ಸ್ತತೆ ಯಾರ ಇವನನ್ನ ಲವ್ ಮಾಡ್ಬೋದಂತ. ನೆಕ್ಸ್ಟ್ ಇಂಪನಾಗ ಕಾಫಿ ಕುಡಿಬೇಕು ಅನ್ಸತಿ. ನನಗ್ ತಲೆ ನೋವುತ್ತಿದೆ, ಕಾಫಿ ಕುಡಿಬೇಕು. ಮುಂದೆ ಸಿಗೋ ಹೋಟೆಲ್ ಹತ್ರ ಕಾರ್ ನಿಲ್ಸಿ. ಆದ್ರ ಹೋಟ್ಲಿಗೆ ಬಂದಾಗ ಅನಿಲು ಎಲ್ರಿಗೂ ಟೀ ಆರ್ಡರ್ ಮಾಡ್ತಾನ. ಸರ್ ಕಾಫಿ ಬೇಕಾ ಟೀ ಬೇಕಾ? ನನ್ಗೇನು ಬೇಡ, ಎಲ್ಲಾರ್ಗೂ ಟೀ ತಗೊಂಬ. ಕಾಫಿ ಕುಡಿಬೇಕು. ಎಲ್ಲಾರ್ಗೂ ಟೀ ತಗೊಂಬ. ಆದ್ರ ಗೌರಿಗೆ ನಿಧಾನಕ್ಕ ಅನಿಲನ್ ಮ್ಯಾಗ ಇಂಟ್ರೆಸ್ಟ್ ಬರಾಕತೈತಿ. ಅನಿಲ್ ಅವರು ಒಳ್ಳೆಯವರ ಕೆಟ್ಟವರ? ನಿಮ್ಗೆ ಯಾಕೆ ಬೇಕದು? ಹಿಂದೆ ಫ್ರಿಡ್ಜ್ ನಾಗ ನಂದಿನಿ ಹಾಲು ಹುಡುಕ್ತಾರ ಆಂಟಿ. ನೆಕ್ಸ್ಟ್ ಸೀನ್ ನಾಗ ಮಾಯ ಆಗ್ಬಿಡ್ತಾರ. ಗಾಡಿ ಸ್ಟಾರ್ಟ್ ಮಾಡಿ 5 ನಿಮಿಷ ಹಾಕದಂಗ ಗೌರಿ ಕಾರ್ ನಿಲ್ಸಕ್ ಹೇಳಿ ಫುಲ್ ಸ್ಪೀಡ್ ಆಗಿ ಓಡೋಕಳ. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಅಲೆಗಳು ಎಷ್ಟು ಚೆನ್ನಾಗಿ ಬರ್ತಿದಾವಲ್ಲ. ಗಾಡಿ ಸ್ಟಾರ್ಟ್ ಮಾಡಿ ಮತ್ತೆ 5 ನಿಮಿಷ ಹಾಕದಂಗ ಮತ್ತೆ ಎಳ್ನೀರ್ ಕುಡಿಯಕ ಕಾರ್ ನಿಲ್ಸ್ತಾರ. ಎಳ್ನೀರ್ ಕುಡಿಯಣ್ವಾ? ಎಳ್ನೀರ್ ಕುಡಿದು ಹೋಗಕರ ಒಬ್ಬ ಕಾಡ್ ಮನುಷ್ಯಗ ಇವ್ರ ಅಡ್ರೆಸ್ ಕೇಳ್ತಾರ. ಈ ದಾರಿ ಕಾಡ್ಬೆಟ್ಟಕ್ಕೆ ಹೋಗುತ್ತಾ? ಈ ದಾರಿ ಕಾಡ್ಬೆಟ್ಟಕ್ಕೆ ಹೋಗುತ್ತಾ ಅಂದೆ. ಇವ್ನ್ಯಾವನ ಸೆಡೆ ನನ್ ಮಗ. ಕಾರ್ ಓಡ್ಸಕ್ ಸ್ಟಾರ್ಟ್ ಮಾಡಿ ಮತ್ತೆ 5 ನಿಮಿಷಕ್ಕ ಕಾರ್ ನಿಲ್ಸ್ತಾರ. ಒಂದ್ 10 ನಿಮಿಷ ಇರಿ, ಬರ್ತೀನಿ. ಅನಿಲ್ ಬಾಳ ಹೊತ್ತಾದ್ರೂ ಬರಲ್ಲ. ಅದಕ್ಕ ಇವ್ರೆಲ್ರು ಅವ್ನು ಹುಡ್ಕಕ್ ಹೋಗಾರ. ಬಟ್ ಗೌರಿ ಚಪ್ಲಿ ನೋಡ್ರಿ, ಫಸ್ಟ್ ಗೆ ಈಕೆ ಹಾಕೊಂಡ ಚಪ್ಲಿನ ಬೇರೆ, ಈಗ ಹಾಕೊಂಡ್ರ ಚಪ್ಲಿನೇ ಬೇರೆ. ಅನಿಲ್ ನ ಇವ್ರು ಹುಡ್ಕಕರ ಹೆವಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತೈತಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅನಿಲ್ ಆಕ್ಚುಲಿ ಕಿವಿಗೆ ಹೆಡ್ಫೋನ್ ಹಾಕೊಂಡು ಬೀರ್ ಕುಡಿತಿರ್ತಾನ. ಸಾರಿ, ನನ್ ಕಡೆಯಿಂದ ತಪ್ಪಾಗಿದ್ದಕ್ಕೆ. ಇಷ್ಟೊತ್ತು ಬ್ಲರ್ ಆಗ್ಲಿಲ್ಲ ಬೀರ್ ಬಾಟ್ಲಿ, ಅಣ್ಣ ಒಸಿತಿದ್ದಂಗ ಬ್ಲರ್ ಆಗ್ಬಿಡ್ತೈತಿ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ. ರಾತ್ರಿ ಉಳ್ಕೊಳಕಂತ ಇವ್ರು ಒಂದು ಹೌಸ್ ಸ್ಟೇಗೆ ಬರ್ತಾರ. ಒಳಗ್ ಬಂದ ಮ್ಯಾಗಾರ ಕೂಲಿಂಗ್ ಗ್ಲಾಸ್ ತೆಗಿಯೋಣ, ನೋಡಕ್ ಆಗ್ಬಲ್ದು. ನೆಕ್ಸ್ಟ್ ಒಂದ್ ಐಟಮ್ ಸಾಂಗ್ ಬರ್ತೈತಿ. ಈ ತರದ್ ಲೇಜಿ ಆಗಿರೋ ಐಟಮ್ ಸಾಂಗು ನೀವ್ ಯಾವತ್ತು ನೋಡ್ರಲ್ಲ. ಆಂಟಿ ನೀ ಏನ ಸೂಪರ್, ನಿನ್ನ ಬಾಡಿ ಬಾರಿ ಪ್ರೇಸ್. ಆಗ್ಲೇ ಆ ಸಣ್ಣ ಟಿನ್ ನ ಬ್ಲರ್ ಮಾಡಿದ್ರು. ಇಲ್ಲಿ ದೊಡ್ಡ ದೊಡ್ಡ ಬಾಟ್ಲುಗಳನ್ನ ಬ್ಲರ್ ಮಾಡಿಲ್ಲ. ಬಟ್ ಸಡನ್ ಆಗಿ ಬ್ಲರ್ ಮಾಡ್ಬೇಕಂತ ನೆನಪಾಗಿದ ತಕ್ಷಣ ಅಲ್ಲಿ ಇಲ್ಲಿ ಸ್ವಲ್ಪ ಬ್ಲರ್ ಮಾಡ್ಯಾರ. ಹಾಗೆ ಸುಮ್ನೆ ಗೌರಿಗೆ ಹೆದರಿಕೆಯಾಗಿ ಅನಿಲ್ ರೂಮಿಗೆ ಬರ್ತಾಳ. ನನ್ ಬಗ್ಗೆ ಒಳ್ಳೆ ಅನ್ಕೊಂಡಿದ್ಯಾ?
ಇಲ್ಲ ಕೆಟ್ಟನಂತ ಅರ್ಥ ಮಾಡ್ಕೊಂಡಿದ್ಯಾ? ದೊಡ್ಡ ಕುಡುಕ ಅಂತ ಅರ್ಥ ಮಾಡ್ಕೊಂಡಾಳ ನೋಡ್ರಿ. ಇಲ್ಲಿ ಸತಿಗೂ ಬ್ಲರ್ ಮಾಡೋದ್ ಮಾಡ್ತಾರ. ಈ ಕಡೆ ಸೈಡು ರೌಡಿಗಳು ಅನಿಲನ್ನ ಸಾಯಿಸ್ಬೇಕಂತ ಪ್ಲಾನ್ ಆಗ್ತಿರ್ತಾರ. ಮೊದ್ಲು ಅವ್ರನ್ನ ಹೊಡೀರಿ, ಆಮೇಲೆ ನಾನು ಕಾಲ್ ಮಾಡಿ. A few moments later. ಕುರಿಗಳನ್ನ ಗಾಡ್ಯಾಗ ತುಂಬ್ಕೊಂಡ್ ಹೋದಂಗ ವಿಲನ್ ನೋಡ್ರಿ ಇವ್ರನ್ನೆಲ್ಲ ಹೆಂಗ್ ತುಂಬ್ಕೊಂಡ್ ಬಂದಾನ. ಅವ್ನ ಇಂದ್ರ ಅಂತೂ ಹಿಡ್ಕನಕ್ ಜಾಗ ಇಲ್ದಂಗ ಇವ್ನ ಬಗ್ಲಾಗಿಂದ ಕೈಯಾಗ ಹಿಡ್ಕಂದಾನ. ಮದ್ವಿ ಲೊಕೇಶನ್ ಗೆ ಇವ್ರು ಬರ್ತಾರ. ಇಲ್ಲಿ ನೋಡ್ರಿ ಲವರ್ಸ್ ಆಗಿರೋ ಇವ್ರಿಬ್ರ ಕೈ ಹಿಡ್ಕೊಂಡಿಲ್ಲ ಅಂತದ್ರಾಗ ಅನಿಲು ಮತ್ತೆ ಗೌರಿ ಕೈ ಹಿಡ್ಕೊಂಡು ಹೋಗತಾರ. ಇಲ್ಲಿ ಮದ್ವೆನೆ ನಡೀತಿಲ್ಲ. ಕಾವೇರಿ ಇಲ್ವಾ? ಕಾವೇರಿ ಇಲ್ವಾ? ಯಾವ ಮದ್ವೆನೂ ಇಲ್ಲ, ಅವಳ ಹತ್ರ ವಾಟ್ಸ್ಆಪ್ ಮಾಡೋದಕ್ಕೆ ಫೋನು ಇಲ್ಲ. ಏನು? ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಕಾವೇರಿ ಇವ್ರಿಗೆ ಫೋನ್ ಮಾಡಿಲ್ಲ ಮತ್ತೆ ಇನ್ವಿಟೇಷನ್ ಕಳಿಸಿಲ್ಲ. ಬರೀ ವಾಟ್ಸ್ಆಪ್ ನ ಲೊಕೇಶನ್ ಹಾಕಿದ್ಕ ಇವ್ರ ಮದುವೆ ಊಟ ಉಣ್ಣಕ್ ಬಂದ್ಬಿಟ್ಟಾರ. ನೆಕ್ಸ್ಟ್ ಅನಿಲುಗ ಈ ಫಿಲ್ಮಿನ ಕತಿ ನೆನಪಾಗಿ ರಕ್ತದ ವಾಂತಿ ಮಾಡ್ಬಿಡ್ತಾನ. ಈಗ ಇವ್ರೆಲ್ರು ಮನಿಗೆ ವಾಪಸ್ ಹೋಗೋದ್ ಬಿಟ್ಟು ಏನ್ ಮಾಡ್ತಾರ ನೋಡ್ರಿ. ನಾವ್ ಇಲ್ಲಿ ತನಕ ಬರೋದೇನೋ ಬಂದಿದೀವಿ, ಇವಾಗ ಬೀಚ್ ನೋಡಕ್ ಹೋಗೋಣವಾ? ಇವ್ರೆಲ್ರು ಬೀಚ್ ನಾಗ ಇದ್ದಾಗ ಮತ್ತೊಂದ್ ಫೈಟಿಂಗ್ ನಡೀತೈತಿ. A few inches later. ಒಂಟ್ರ ತರ ಬಂದು ನೆಂಟ್ರ ತರ ತಿನ್ಕೊಳಕ್ ಯಾಕ ಉಟ್ಕೊಂಬತ್ತೀರಾ? ನೋಡ್ರಿ ಫೈಟಿಂಗ್ ಮುಗಿಸ್ಕೊಂಡು ಹೋಗಕರನು ಇವ್ರಿಬ್ರು ಕೈ ಹಿಡ್ಕಂದಾರ. ಇನ್ನೇನು ಇವ್ರ ಹಣೆ ಬರ ಗೊತ್ತಲ್ಲ, ಮತ್ತೆ 5 ನಿಮಿಷಕ್ಕ ಕಾರ್ ನಿಲ್ಸ್ತಾರ. ಇಲ್ಲಿ ನಡೀತಿರೋ ಸಂದರ್ಭನ ನೋಡಿದ್ರೆ ನಾವ್ ಯಾರು ಮನೆಗೆ ಹೋಗ್ತೀವಿ ಅಂತ ಅನಿಸ್ತಾ ಇಲ್ಲ. ಈ ರಕ್ತ ಹೊಡೆದಾಟ ಇದೆಲ್ಲ ನನ್ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ನಾವ್ ಮನೆಗೆ ಹೋಗ್ಬೇಕು ಅಂತಂದ್ರೆ ಆ ಕಾಡ್ ಮನುಷ್ಯ ಹೇಳಿದ್ ಕಾಡ್ ಬೆಟ್ಟಕ್ಕೆ ನಾವೆಲ್ರೂ ಹೋಗೋಣ. ಗ್ರೇಟ್ ಬಿಡಾಕ ನೀನು. ನೆಕ್ಸ್ಟ್ ದಿನ ಇವ್ರೆಲ್ರು ಕಾಡ್ ಬೆಟ್ಟಕ್ ಬಂದಾಗ ಗೌರಿ ಹೇಳ್ತಾಳ, ಕಾರ್ನ ಸ್ವಲ್ಪ ಸೈಡಿಗೆ ನಿಲ್ಲಿಸ್ತೀರಾ? ಗೌರಿ ಅನಿಲುಗ ಪ್ರಪೋಸ್ ಮಾಡ್ಬಿಡ್ತಾಳ. ಐ ಲವ್ ಯು. ಅಕ್ಕ ನೀನ್ ಅವ್ನ ಮೀಟ್ ಆಗಿ ಬರೀ 2 ದಿನ ಆಗಿರೋದು, ಆಲ್ರೆಡಿ ಪ್ರಪೋಸ್ ಮಾಡಕತ್ತಿ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇನ್ನೇನು ಕಾರ್ ಸ್ಟಾರ್ಟ್ ಮಾಡಿ 5 ನಿಮಿಷಕ್ಕ ಗಾಡಿನ ಸೈಡಿಗೆ ನಿಲ್ಸಿ. ನೆಕ್ಸ್ಟ್ ದರಿದ್ರವಾಗಿ ಒಂದ್ ಸಾಂಗ್ ಬರ್ತೈತಿ. ನಿನ್ನ ಗಂಡನ ಮನೆ ಐತಿ ದೊಡ್ಡರಿ ಸೇಸಿ, ಆ ಮನೆಗೆ ಆಗೋದಿನಿ ಸ್ವಾಸಿ. ಇವ್ರು 5 ನಿಮಿಷಕ್ಕೆ ಒಂದ್ಸಲ ಗಾಡಿ ನಿಲ್ಸೋದ್ರಿಂದ ಗಾಡಿಗೆ ತಲೆ ಕೆಟ್ಟೋಗ್ಬಿಡ್ತೈತಿ. ಕಾಡ್ನಾಗ ಬರೀ ಗಿಡ ಅಲ್ಲಾಡಿದ್ಕ ಕಳ್ಳಿ ಬಂತ ಅನ್ಕೊಂಡು ಇವ್ರೆಲ್ರು ದೂರ ಹೋಗಿ ತಪ್ಪಿಸ್ಕೊಂಡ್ಬಿಡ್ತಾರ. ನೆಕ್ಸ್ಟ್ ಅನಿಲನ ಇವ್ರೆಲ್ರು ಸಾಯ್ಸಾಕಂತ ಕರ್ಕೊಂಡ್ ಬಂದಾನ ಅಂತ ಗೊತ್ತಾಕತಿ. ಜೀವಂತಾಗ ಯಾರು ಇರಬಾರ್ದು, ಎಲ್ಲಾರನು ಸಾಯ್ಸಾಕಿ, ಒಬ್ರು ಉಳಿಬಾರ್ದು. ಆಮೇಲೆ ದರಿದ್ರವಾಗಿ ಇನ್ನೊಂದ್ ಫ್ಲಾಶ್ ಬ್ಯಾಕ್ ಹೇಳ್ತಾರ. ಮುಂಚೆ ಅನಿಲ ಮತ್ತೆ ಇಂಪನ ಲವ್ ಮಾಡ್ತಿರ್ತಾರಂತೆ. ಇಂಪನ ಅನಿಲ್ ಕೈ ಕೊಟ್ಟದ್ಕ ಅನಿಲ ತಲೆ ಕೆಟ್ಟು ಇವ್ರನ್ನ ಸಾಯಿಸ್ಬೇಕಂತ ಇಲ್ಲಿ ಕರ್ಕೊಂಡ್ ಬಂದಿರ್ತಾನಂತೆ. ಈ ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ನ ಗೌರಿಗೆ ಹೇಳಕರ ವಿಲನ್ ಗಳು ಅಲ್ಲಿಗೆ ಬಂದು ಮತ್ತೆ ಅಟ್ಯಾಕ್ ಮಾಡ್ಬಿಡ್ತಾರ. ಈ ಫೈಟಿಂಗ್ ಮುಗಿತಿದ್ದಂಗ ಇಷ್ಟು ವರ್ಷ ದೂರ ಆಗಿದ್ದಂತ ಪ್ರೇಮಿಗಳು ಒಂದಾಗ್ಬಿಡ್ತಾರ. ಇಲ್ಲಿಗೆ ನಮ್ಮ ಅಸ್ಥಿ ಪಂಜರನ ಹೊರಗ್ ತಂದ್ರ ಅಂತ ಈ ಅಸ್ಥಿರ ಫಿಲ್ಮು ಮುಗಿತೈತಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ದರ್ಶಿ ಯೂಟ್ಯೂಬರ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐಡಿ ಐತಿ, ಅಲ್ಲಿಗೆ ಹೋಗಿ ಫಾಲೋ ಮಾಡ್ರಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.